ವಿದ್ಯಾರಣ್ಯಪುರ ಎಂಬ ಊರಿನಲ್ಲಿ ಜಗದ್ಗುರು ಒಬ್ಬರಿದ್ದರು. ಅವರು ಏನು ಹೇಳಿದರೂ ನಿಜವಾಗುತ್ತದೆ ಎಂಬ ನಂಬಿಕೆ ಆ ಊರಿನ ಜನರಲ್ಲಿ ಬಲವಾಗಿ ಬೇರೂರಿತ್ತು. ಹಾಗಾಗಿ ಆ ಊರು ಮಾತ್ರವಲ್ಲದೆ ಪಕ್ಕದ ಊರಿನಿಂದಲೂ ಸಹ ಜನಗಳು ಬಂದು ಆ ಗುರುವಿನ ಬಳಿ ಭವಿಷ್ಯವನ್ನು ಕೇಳುತ್ತಿದ್ದರು. ಆ ಜಗದ್ಗುರುವು ಯಾರೇ ಬಂದರೂ ಸ್ವಲ್ಪವೂ ಬೇಸರಿಸಿಕೊಳ್ಳದೆ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು. ಒಮ್ಮೆ ಮಹೇಶ ಮತ್ತು ಸುರೇಶ ಎಂಬ ವಿದ್ಯಾರ್ಥಿಗಳಿಬ್ಬರು ಜಗದ್ಗುರುವಿನ ಬಳಿಗೆ ತೆರಳಿದರು. ಗುರುಗಳಿಗೆ ವಂದಿಸುತ್ತಾ, ಗುರುಗಳೇ, ನಾವಿಬ್ಬರು ಗೆಳೆಯರು, ನಾವಿಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದೇವೆ, ನಮಗೆ ನಿಮ್ಮ ಆಶೀರ್ವಾದ ಬೇಕು ಎಂದು ಬೇಡಿಕೊಂಡರು. ಜಗದ್ಗುರುವು ಅವರಿಬ್ಬರನ್ನು ತದೇಕ ಚಿತ್ತದಿಂದ ನೋಡಿ ಮಹೇಶನಿಗೆ, ನೀನು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ತೇರ್ಗಡೆ ಹೊಂದುವೆ ಹಾಗೂ ಸುರೇಶನಿಗೆ ನೀನು ಪರೀಕ್ಷೆಯಲ್ಲಿ ಫೇಲ್ ಆಗುವೆ ಎಂದು ಭವಿಷ್ಯ ನುಡಿದರು. ಇದರಿಂದ ಸಂತೋಷಗೊಂಡ ಮಹೇಶ ಓದುವುದನ್ನು ನಿಲ್ಲಿಸಿಯೇ ಬಿಟ್ಟ. ಜಗದ್ಗುರುಗಳ ಮಾತನ್ನು ನಂಬಿ ಸಿನಿಮಾ, ಊರು, ಹಬ್ಬ ಹೀಗೆ ಎಲ್ಲ ಕಡೆ ತಿರುಗಾಡಿಯೇ ಕಾಲ ಕಳೆದನು. ಹೀಗೆ ಆಟವಾಡಿಕೊಳ್ಳುತ್ತಲೇ ಪಾಠವನ್ನು ಮರೆತನು. ಪುಸ್ತಕ ತೆರೆಯುವ ಗೋಜಿಗೆ ಹೋಗದೆ ಓದನ್ನು ಸಂಪೂರ್ಣವಾಗಿಯೇ ನಿಲ್ಲಿಸಿ ಮಹಾ ಸೋಮಾರಿಯಾದನು. ಆದರೆ ಸುರೇಶನು ಜಗದ್ಗುರು ಹೇಳಿದ ಮಾತನ್ನು ಸುಳ್ಳಾಗಿಸ ಹೊರಟಿದನು ಹಾಗೂ ಪರೀಕ್ಷೆಯಲ್ಲಿ ನಾನು ಗುರುಗಳ ಮಾತನ್ನು ಸುಳ್ಳು ಮಾಡುತ್ತೇನೆ, ನಾನು ಉತ್ತಮ ತೇರ್ಗಡೆ ಹೊಂದುತ್ತೇನೆ ಎಂದು ಮನದಲ್ಲಿಯೇ ನಿರ್ಧರಿಸಿಬಿಟ್ಟಿದ್ದನು. ತನ್ನ ಓದಿನ ಮೇಲೆ ನಂಬಿಕೆಯನ್ನಿಟ್ಟುಕೊಂಡಂಥ ಸುರೇಶನು ಯಾವ ಊರಿಗೂ ಹೋಗದೆ ಎಲ್ಲೂ ಅಡ್ಡಾಡದೆ ಓದುವುದರಲ್ಲಿಯೇ ನಿರತನಾದನು. ಸತತವಾಗಿ ಹಗಲು ರಾತ್ರಿ ಎನ್ನದೆ ಚೆನ್ನಾಗಿ ಓದಿದನು ಹಾಗೂ ಓದಿದ್ದನ್ನು ಮನವರಿಕೆ ಮಾಡಿಕೊಂಡನು. ಒಂದೆರಡು ತಿಂಗಳುಗಳಲ್ಲಿಯೇ ವಾರ್ಷಿಕ ಪರೀಕ್ಷೆಯು ಆರಂಭವಾಯಿತು. ಮಹೇಶ ಮತ್ತು ಸುರೇಶ ಇಬ್ಬರು ಪರೀಕ್ಷೆಯಲ್ಲಿ ಹಾಜರಾದರು. ಕೆಲವೇ ದಿನಗಳಲ್ಲಿ ಪರೀಕ್ಷೆಯ ಅಂಕವೂ ಸಹ ಪ್ರಕಟಗೊಂಡಿತು. ಜಗದ್ಗುರುವು ನುಡಿದಿದ್ದಂತಹ ಭವಿಷ್ಯ ಮಹೇಶ ಪ್ರಥಮ ದರ್ಜೆಯಲ್ಲಿ ಪಾಸಾಗುತ್ತಾನೆ ಎಂದು ಅದು ಹುಸಿ ಸುಳ್ಳಾಗಿತ್ತು. ಮಹೇಶನು ಕಡಿಮೆ ಅಂಕವನ್ನು ಗಳಿಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದನು. ಹಾಗೆಯೇ ಜಗದ್ಗುರುವು ಫೇಲ್ ಆಗುತ್ತಾನೆ ಎಂದು ಹೇಳಿದ ಸುರೇಶನ ಭವಿಷ್ಯವನ್ನು ಸುರೇಶನು ಹುಸಿ ಮಾಡಿ ಉತ್ತಮ ದರ್ಜೆಯಲ್ಲಿ ಅಂಕವನ್ನು ಗಳಿಸಿ ತರಗತಿಗೆ ಪ್ರಥಮವಾಗಿ ಬಂದಿದ್ದ. ಇದರಿಂದ ಕುಪಿತಗೊಂಡಂತಹ ಮಹೇಶನು ಸರಸರನೆ ಆಶ್ರಮಕ್ಕೆ ತೆರಳಿ ಜಗದ್ಗುರುಗಳ ಬಳಿ ಹೀಗೆ ಪ್ರಶ್ನಿಸುತ್ತಾನೆ, ನೀವು ನನಗೆ ಪಾಸಾಗುತ್ತೀಯಾ ಎಂದು ಆಶೀರ್ವಾದ ಮಾಡಿದ್ದರಲ್ಲವೇ, ನೋಡಿ ಹೀಗಾಗಿದೆ, ನಾನು ಈ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇನೆ ಹಾಗೂ ಸುರೇಶ ಫೇಲ್ ಆಗುತ್ತಾನೆ ಎಂದು ಹೇಳಿದಂಥ ನಿಮ್ಮ ಭವಿಷ್ಯ ಸುಳ್ಳಾಗಿದೆ, ಸುರೇಶ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾನೆ ಎಂದು ಹೇಳಿದನು. ನಮ್ಮಿಬ್ಬರ ವಿಷಯದಲ್ಲಿ ನೀವು ಹೇಳಿದ ಭವಿಷ್ಯ ಸುಳ್ಳಾಯಿತು, ಏಕೆ ಹೀಗಾಯಿತು? ನಿಮ್ಮ ಮಾತನ್ನು ನಂಬಿ ನಾನು ಕೆಟ್ಟೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದನು. ಆಗ ಜಗದ್ಗುರುವು ಸಮಾಧಾನವಾಗಿ, ನೀನು ನನ್ನ ಮಾತನ್ನು ನಂಬಿಕೊಂಡು ನಿನ್ನ ಓದನ್ನು ನಿಲ್ಲಿಸಿಯೇ ಬಿಟ್ಟೆಯಲ್ಲ, ನೀನು ಪ್ರಯತ್ನವನ್ನು ಮಾಡಲೇ ಇಲ್ಲ, ನೀನು ಶಕ್ತಿ ಇದ್ದು ಶಕ್ತಿಹೀನನಾಗಿ ಬಿಟ್ಟೆ. ಪ್ರಯತ್ನವಿಲ್ಲದೆ ಎಂದು ಯಾವ ಫಲವೂ ದೊರೆಯದು. ಸುರೇಶ ನನ್ನ ಮಾತನ್ನು ಪರಿಗಣಿಸದೆ ಸತತವಾಗಿ ಕಷ್ಟಪಟ್ಟು ಶ್ರಮ ವಹಿಸಿ ಓದಿದ. ಹೀಗಾಗಿ ಅವನು ನಿನ್ನಷ್ಟು ಬುದ್ಧಿವಂತನಲ್ಲದಿದ್ದರೂ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡೆದುಕೊಂಡ. ಕಷ್ಟಪಟ್ಟರೆ ಫಲ ಸಿಕ್ಕೇ ಸಿಕ್ಕುತ್ತದೆ ಎಂಬ ನಂಬಿಕೆಯನ್ನು ಆತ ನಿಜ ಮಾಡಿದನು. ಆಗ ಮಹೇಶನಿಗೆ ತಾನು ಎಡವಿದ್ದೆಲ್ಲಿ ಎಂದು ಮನವರಿಕೆಯಾಯಿತು. ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಿದ್ದರೂ ಇಲ್ಲವೇ ಎಷ್ಟೇ ಚಿಕ್ಕದಿದ್ದರೂ ನಮ್ಮ ಪ್ರಯತ್ನವಿಲ್ಲದೆ ನಮಗೆ ಏನೂ ಸಿಗಲಾರದು. ದೇವರೇ ನಮ್ಮ ಪರವಾಗಿದ್ದರೂ ಪ್ರಯತ್ನವಿಲ್ಲದೆ ಫಲ ಸಿಗದು. ನಾನು ಅನ್ಯಾಯವಾಗಿ 1 ವರ್ಷವನ್ನು ಹಾಳು ಮಾಡಿಕೊಂಡೆ, ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಬೇಕು ಎಂದು ಮಹೇಶನು ನಿರ್ಧರಿಸಿ ಅಲ್ಲಿಂದ ತೆರಳಿದನು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಪ್ರಯತ್ನವಿಲ್ಲದೆ ನಮಗೆ ಯಾವುದೇ ಫಲಗಳು ಲಭಿಸುವುದಿಲ್ಲ ಎಂದು. ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.